ನಾಳೆಯಿಂದ ದೇಶದ ಜನರಿಗೆ ಜಿಎಸ್ಟಿ ರಿಲೀಫ್. ಅಗತ್ಯ ವಸ್ತುಗಳ ಬೆಲೆ ಇಳಿಕೆ, ಜನರು ದಿಲ್ ಖುಷ್ ಆಗಿದ್ದಾರೆ. ಇನ್ನು ನಾಳೆಯಿಂದ ದೇಶದ ಜನರಿಗೆ ಜಿಎಸ್ಟಿ ರಿಲೀಫ್, ಅಗತ್ಯ ವಸ್ತುಗಳ ಬೆಲೆ ಇಳಿಕೆ, ಜನರು ಫುಲ್ ದಿಲ್ ಖುಷ್ ಆಗಿದ್ದಾರೆ. ದಸರಾ ದಿನದಿಂದಲೇ ದೇಶದಲ್ಲಿ ಜಿಎಸ್ಟಿ 2.0 ಜಾರಿ. ನಾಳೆಯಿಂದ ಕಾರು, ಬೈಕ್ ದರದಲ್ಲಿ ಭಾರಿ ಇಳಿಕೆಯಾಗಲಿದೆ. ಮಧ್ಯಮ ವರ್ಗಕ್ಕೆ ಕೇಂದ್ರದಿಂದ ಜಿಎಸ್ಟಿ ಬಂಪರ್ ಆಫರ್. 12% ಮತ್ತು 28% ಜಿಎಸ್ಟಿ ಸ್ಲ್ಯಾಬ್ಗಳಿಗೆ ಕೋಕ್ ನೀಡ್ತಾ ಇದ್ದಾರೆ. ನಾಳೆಯಿಂದ ದೇಶದ ಜನರಿಗೆ ಜಿಎಸ್ಟಿ ರಿಲೀಫ್ ಅಂತಾನೆ ಹೇಳ್ಬಹುದು. ಅಗತ್ಯ ವಸ್ತುಗಳ ಬೆಲೆ ಇಳಿಕೆ, ಜನರು ದಿಲ್ ಖುಷ್ ಆಗಿರುವಂತದ್ದು. ದಸರಾ ದಿನದಿಂದಲೇ ದೇಶದಲ್ಲಿ ಜಿಎಸ್ಟಿ 2.0 ಜಾರಿ ಆಗ್ತಾ ಇದೆ. ಇನ್ನು ಮಧ್ಯಮ ವರ್ಗಕ್ಕೆ ಕೇಂದ್ರದಿಂದ ಜಿಎಸ್ಟಿ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. ಮಧ್ಯಮ ವರ್ಗಕ್ಕೆ ಕೇಂದ್ರದಿಂದ ಜಿಎಸ್ಟಿ ಬಂಪರ್, 12% ಮತ್ತು 28% ಜಿಎಸ್ಟಿ ಸ್ಲ್ಯಾಬ್ಗಳಿಗೆ ಕೋಕ್ ಅನ್ನು ನೀಡಲಾಗುತ್ತೆ. ಒಂದು ರೀತಿಯಾಗಿ ದೇಶದ ಜನರಿಗೆ ನವರಾತ್ರಿಯ ಗಿಫ್ಟ್ ಅಂತಾನೆ ಹೇಳ್ಬೋದು. ನಾಳೆಯಿಂದ ಮಧ್ಯಮ ವರ್ಗಕ್ಕೆ ಕೇಂದ್ರದಿಂದ ಜಿಎಸ್ಟಿ ಬಂಪರ್ ಆಫರ್ ಅನ್ನ ಕೊಡ್ತಾ ಇದೆ. 12% ಮತ್ತು 28% ಜಿಎಸ್ಟಿ ಸ್ಲ್ಯಾಬ್ಗಳಿಗೆ ಕೋಕ್ ನೀಡಲಾಗುತ್ತೆ. ನಾಳೆಯಿಂದ ದೇಶದ ಜನರಿಗೆ ಜಿಎಸ್ಟಿ ರಿಲೀಫ್ ಅಂತಾನೆ ಹೇಳ್ಬೋದು. ಅಗತ್ಯ ವಸ್ತುಗಳ ಬೆಲೆ ಇಳಿಕೆ, ಜನರು ದಿಲ್ ಖುಷ್ ಆಗಿದ್ದಾರೆ. ದಸರಾ ದಿನದಿಂದಲೇ ಇಲ್ಲಿ ದೇಶದಲ್ಲಿ ಜಿಎಸ್ಟಿ 2.0 ಜಾರಿ ಮಾಡಲಾಗುತ್ತೆ. ನಾಳೆಯಿಂದ ಕಾರು, ಬೈಕ್ ದರದಲ್ಲಿ ಭಾರಿ ಇಳಿಕೆ ಆಗಲಿದೆ. ಇನ್ನು ಮಧ್ಯಮ ವರ್ಗಕ್ಕೆ ಕೇಂದ್ರದಿಂದ ಜಿಎಸ್ಟಿ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. 12% ಮತ್ತು 28% ಜಿಎಸ್ಟಿ ಸ್ಲ್ಯಾಬ್ಗಳಿಗೆ ಕೋಕ್ ನೀಡಲಾಗುತ್ತೆ. ಹಾಗಾದ್ರೆ ಇಲ್ಲಿ ಯಾವೆಲ್ಲ ವಸ್ತುಗಳನ್ನ ಕಡಿಮೆ ಮಾಡ್ತಾ ಇದ್ದಾರೆ? 18%, 33 ಜೀವರಕ್ಷಕ ಔಷಧ, ಕ್ಯಾನ್ಸರ್ ಔಷಧ. ಮಧ್ಯಮ ವರ್ಗಕ್ಕೆ ಒಂದು ರೀತಿಯಾಗಿ ಇದು ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. 12% ಪೆನ್ಸಿಲ್, ಮ್ಯಾಪ್, ಶಾರ್ಪರ್, ಕ್ರೇಯಾನ್ಸ್, ನೋಟ್ಬುಕ್ಗಳು. ಹಾಗೆ 5% ಆಫರ್ ಎರೇಸರ್, ಪನ್ನೀರ್, ಪಿಜ್ಜಾ, ಪರಾಠ, ಬ್ರೆಡ್, ಸದಾ, ಚಪಾತಿ और ರೋಟಿ. ವೈಯಕ್ತಿಕ ಆರೋಗ್ಯ ಹಾಗೂ ಜೀವ ವಿಮೆ ಪಾಲಿಸಿಗೆ 18% ಕಡಿಮೆ ಮಾಡಲಿದ್ದಾರೆ. ಇನ್ನು ದೇಶದ ಜನರಿಗೆ ನವರಾತ್ರಿ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಮೋದಿ ಸರ್ಕಾರ. ನಾಳೆಯಿಂದ ಕಾರು, ಬೈಕ್ ಕೊಳ್ಳುವವರಿಗೆ ಸೂಪರ್ ಧಮಾಕ ಅಂತಾನೆ ಹೇಳ್ಬಹುದು. ನಾಳೆಯಿಂದ ಕಾರು, ಬೈಕ್ ಕೊಳ್ಳುವವರಿಗೆ ಧಮಾಕ ಅಂತಾನೆ ಹೇಳ್ಬೋದು. ಕೃಷಿ ಸಂಬಂಧಿತ ಯಂತ್ರ, ಸಿಮೆಂಟ್ ಬೆಲೆಯೂ ಕೂಡ ಇಳಿಕೆಯಾಗಿದೆ. ಇನ್ನು ಆಹಾರಗಳ ಮೇಲಿನ ತೆರಿಗೆ 0%ಗೆ ಇಳಿಸಿದ ಕೇಂದ್ರ ಸರ್ಕಾರ. ಇನ್ಮುಂದೆ ಜೀವ ವಿಮೆ, ಆರೋಗ್ಯ ವಿಮೆಗಳಿಗೆ ಶೂನ್ಯ ತೆರಿಗೆಯನ್ನ ಕಟ್ಟಲಾಗುತ್ತೆ. ಅಪರೂಪದ ಕಾಯಿಲೆ, ಕ್ಯಾನ್ಸರ್ ಔಷಧಕ್ಕೆ ಇಲ್ಲ ಟ್ಯಾಕ್ಸ್. ದೇಶದ ಜನರಿಗೆ ನವರಾತ್ರಿ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಮೋದಿ ಸರ್ಕಾರ. ನಾಳೆಯಿಂದ ಕಾರು, ಬೈಕ್ ಕೊಳ್ಳುವವರಿಗೆ ಸೂಪರ್ ಧಮಾಕ ಅಂತ ಹೇಳ್ಬೋದು. ಇನ್ನು ಜಿಎಸ್ಟಿ ಬಂಪರ್ ಯಾವೆಲ್ಲ ವಸ್ತುಗಳ ಮೇಲೆ ಕಡಿಮೆ ಇತ್ತು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಇನ್ನು ವೈಯಕ್ತಿಕ ಆರೋಗ್ಯ ಜೀವ ವಿಮೆ ಪಾಲಿಸಿ ಮೊದಲು 18% ಇತ್ತು, ಇವಾಗ 0% ಆಗಿದೆ. ಇನ್ನು 33 ಜೀವ ರಕ್ಷಕ ಔಷಧ, ಕ್ಯಾನ್ಸರ್ ಕೂಡ. ಹಾಗೆ ಪೆನ್ಸಿಲ್, ಮ್ಯಾಪ್, ಶಾರ್ಪರ್, ಕ್ರೇಯಾನ್ಸ್, ನೋಟ್ಬುಕ್ಗಳು ಮೊದಲು 12% ಜಿಎಸ್ಟಿಯನ್ನ ಇಡಲಾಗಿತ್ತು, ಈಗ 0%. ಇನ್ನು ಎರೇಸರ್, ಪನ್ನೀರ್, ಪಿಜ್ಜಾ, ಪರಾಠ, ಹಾಗೆ ಬ್ರೆಡ್, ಚಪಾತಿ और ರೋಟಿ ಮೊದಲು 5% ಅನ್ನ ಜಿಎಸ್ಟಿ ಕಟ್ಟಲಾಗಿತ್ತು, ಆದರೆ ಇವಾಗ 0% ಜಿಎಸ್ಟಿ ಬಂಪರ್. ಯಾವೆಲ್ಲ ವಸ್ತುಗಳು ಕಡಿಮೆ ಬೆಲೆ ಆಗಿದೆ? ಹೇರ್ ಆಯಿಲ್, ಶಾಂಪೂ, ಟೂತ್ ಪೇಸ್ಟ್, ಟಾಯ್ಲೆಟ್ ಸೋಪ್, ಬಾರ್, ಟೂತ್ ಬ್ರಷ್, ಶೇವಿಂಗ್ ಕ್ರೀಮ್, ಥರ್ಮೋಮೀಟರ್, ಟ್ರ್ಯಾಕ್ಟರ್ ಟೈರ್, ಬಿಡಿ ಭಾಗ. ಇದು ಮೊದಲು 18% ಅನ್ನ ಜಿಎಸ್ಟಿನ ಕಟ್ಟಲಾಗಿತ್ತು, ಆದರೆ ಇವಾಗ
ಜಸ್ಟ್ 5%. ಇದು ಕೇಂದ್ರ ಸರ್ಕಾರದ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ 12% ಇಂದ 5%ಗೆ ಯಾವೆಲ್ಲ ವಸ್ತುಗಳು ದರ ಇಳಿಕೆಯಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಟ್ರ್ಯಾಕ್ಟರ್, ಕನ್ನಡಕದ ಮಸೂರ, ಗ್ಲೋಕೋಮೀಟರ್, ಟೆಸ್ಟ್ ಸ್ಕ್ರಿಪ್ಟ್ಸ್, ಹನಿ ನೀರಾವರಿ, ತುಂತುರು ನೀರಾವರಿ ಉಪಕರಣ, ಬೆಣ್ಣೆ, ತುಪ್ಪ, ಚೀಸ್, ಪ್ಯಾಕ್ ಆದ ನಮ್ಕೀನ್ ಮಿಕ್ಸ್ಚರ್, ಫೀಡಿಂಗ್ ಬಾಟಲ್, ಅಡುಗೆ ಪಾತ್ರೆ, ಬೇಬಿ ನ್ಯಾಪ್ಕಿನ್, ಡೈಪರ್, ಹೊಲಿಗೆ ಯಂತ್ರ, ಬೈಸಿಕಲ್, ಬಾಚಣಿಗೆ ಕೂಡ 12% ಇಂದ 5%ಗೆ ಇಳಿಕೆ ಆಗಿರುವಂಥದ್ದು. ಇನ್ನು ಹಾಗಾದ್ರೆ 5% GST ಖರ್ಜೂರ, ಸಾಸ್, ಮಾಂಸ, ಸಕ್ಕರೆ ಮಿಶ್ರಿತ ಪೆಪ್ಪರ್ಮೆಂಟ್, ಜಾಮ್, ಫ್ರೂಟ್ ಜೆಲ್ಲಿ, ಎಳನೀರು, 20 ಲೀಟರ್ ನೀರಿನ ಬಾಟಲ್, ಹಣ್ಣಿನ ಜ್ಯೂಸ್, ಪೇಸ್ಟ್ರಿ, ಹಾಲು ಮಿಶ್ರಿತ ಪಾನೀಯ, ಐಸ್ ಕ್ರೀಮ್ ಹಾಗೂ ಬಿಸ್ಕತ್. ಇದ್ರ ಮೇಲೆ ಕೂಡ ಈಗಾಗಲೇ GST ಬಂಪರ್ ಆಫರ್ ಅನ್ನ ಕೊಟ್ಟಿದ್ದಾರೆ. ಇನ್ನು 28% ನಿಂದ 18%ಗೆ ಇಳಿಕೆ ಮಾಡಲಾಗಿದೆ. ಯಾವೆಲ್ಲ ವಸ್ತುಗಳ ಮೇಲೆ GST ಕಡಿತಗೊಂಡಿದೆ ಅನ್ನೋದನ್ನ ನೋಡೋದಾದ್ರೆ, ಟಿವಿ, ಪ್ರೊಜೆಕ್ಟರ್, ಸರಕು ಸಾಗಣೆ ವಾಹನ, ಏರ್ ಕಂಡೀಷನರ್, ಕಾರು, ಬೈಕ್, ಸೈಕಲ್ ಹಾಗೆ ಆಟೋ, ಗೂಡ್ಸ್ ವೆಹಿಕಲ್. ಇದು 28% ನಿಂದ 18%ಗೆ GST ಬಂಪರ್ ಆಫರ್ ಅನ್ನ ಕೊಟ್ಟಿರುವಂತದ್ದು. ಮೊದಲು 28% ಅನ್ನ GST ಹಾಕಲಾಗಿತ್ತು. ಇವಾಗ ಕೇಂದ್ರ ಸರ್ಕಾರ ಬಂಪರ್ ಆಫರ್ ಅನ್ನ ಕೊಟ್ಟಿದೆ. ಜಸ್ಟ್ 18% ಇರುತ್ತೆ. ಹಾಗಾದ್ರೆ ಯಾವೆಲ್ಲ ವಸ್ತುಗಳ ದುಬಾರಿ 40% GST ವಸ್ತುಗಳನ್ನ ನೋಡೋದಾದ್ರೆ, ತಂಬಾಕು ಹಾಗೆ ಸಿಗರೇಟ್, ಪಾನ್ ಮಸಾಲ, ಗುಟ್ಕಾ, ಜರ್ದಾದಂತಹ ಜಗಿಯುವ ತಂಬಾಕು, ಬೀಡಿ, ಐಷಾರಾಮಿ ಕಾರು, 1500 ಸಿಸಿಗಿಂತ ಮೇಲ್ಪಟ್ಟ ಡೀಸೆಲ್ ಕಾರು, 350 ಸಿಸಿಗಿಂತ ಮೇಲ್ಪಟ್ಟ ಬೈಕ್, ಹಾಗೆ ಬೆಟ್ಟಿಂಗ್, ಕ್ಯಾಸಿನೋ, ಗ್ಯಾಮ್ಲಿಂಗ್, ಕುದುರೆ ರೇಸ್, ಲಾಟ್ರಿ, ಆನ್ಲೈನ್ ಗೇಮ್. ಇದರಲ್ಲೂ ಕೂಡ ಕೇಂದ್ರ ಸರ್ಕಾರ ಬಂಪರ್ ಆಫರ್ ಅನ್ನ ಕೊಟ್ಟಿದೆ. 50% ಆಫರ್ ಅನ್ನ ಕೊಟ್ಟಿರುವಂತದ್ದು. ಈಗಾಗಲೇ ಸಾಕಷ್ಟು ವಸ್ತುಗಳ ಮೇಲೆ GSTಯನ್ನ ಕೇಂದ್ರ ಸರ್ಕಾರ ಕಡಿತಗೊಳಿಸಿದೆ. ಇನ್ನು ನಾಳೆಯಿಂದಾನೇ ದೇಶದ ಜನರಿಗೆ ಕೇಂದ್ರ ಸರ್ಕಾರ ಬಂಪರ್ ಆಫರ್ ಅನ್ನ ಕೊಡ್ತಾ ಇದೆ. ಅದು ಮಧ್ಯಮ ವರ್ಗಕ್ಕೆ ಕೇಂದ್ರದಿಂದ GST ಬಂಪರ್ ಆಫರ್ ಅಂತಾನೆ ಹೇಳ್ಬೋದು.